ಒಳ ಮೀಸಲಾತಿ ಜಾರಿ, ರಾಮದುರ್ಗ ದಲಿತ ಸಂಘರ್ಷ ಸಮಿತಿ ಸಂಭ್ರಮಾಚರಣೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಗೋಪಾಲ್ ಮಾದರ್ ತಾಲೂಕಾ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಮದುರ್ಗ ಅವರ ನೇತೃತ್ವದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ನಾಗಮೋಹನ್ ದಾಸ್ ಆಯೋಗದ ಒಳ ಮೀಸಲಾತಿ ಅನುಷ್ಠಾನ ವರದಿಯನ್ನು ಸ್ವೀಕರಿಸಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ರಮವನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಆರ್ ದೊಡ್ಮನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿಗಾಗಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಸಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಅನುಮೋದಿಸಿದ್ದಕ್ಕಾಗಿ ನಾವೆಲ್ಲರೂ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅವರ ಜೊತೆ ಎಲ್ಲ ಸಚಿವರಿಗೂ ಕೂಡ ಅಭಿನಂದನೆಗಳು. ಸಿದ್ದರಾಮಯ್ಯನವರು ಎಡಗೈ ಹಾಗೂ ಬಲಗೈ ಜಾತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎರಡೂ ಜಾತಿಗಳಿಗೆ ಸಮಾನವಾಗಿ ಶೇಕಡಾ 6 ಮತ್ತು ಬೋವಿ ಸೇರಿ ಇತರೆ ಜನಾಂಗಗಳಿಗೆ ಶೇಕಡಾ 5 ಮೀಸಲಾತಿಗೆ ಅನುಮೋದನೆ ನೀಡಿದ್ದಾರೆ. ಇದನ್ನು ನಾವೆಲ್ಲರೂ ಸ್ವಾಗತಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಅಧ್ಯಕ್ಷ ಗೋಪಾಲ್ ಮಾದರ್, ಮಂಜುನಾಥ್ ಮಾದರ್, ಇನ್ನೂ ಹಲವಾರು ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಒಂದು ಮಾದಿಗರ ಮೀಸಲಾತಿ ಹೋರಾಟ ಸಮಿತಿಯಿಂದ ಸುಮಾರು 30 ವರ್ಷಗಳಿಂದ ಸತತ ಪ್ರಯತ್ನದಿಂದ ಒಂದು ಹೋರಾಟಕ್ಕೆ ಅಣಿಯಾಗಿದ್ರು. ಈ ಹೋರಾಟದಲ್ಲಿ ಸಾಕಷ್ಟು ದಲಿತ ಜನಾಂಗ ಮೂಲ ದಲಿತರು ಅನ್ನುವಂಥವ್ರೇನು ಪಂಚಮರಿದ್ರು, ಪಂಚಮರ ಹೋರಾಟದ ಫಲವಾಗಿ ಇವತ್ತಿನ ದಿವಸ ವಿಶೇಷ ವಿಶೇಷ ಸಭೆಯಲ್ಲಿ ಯಾವ ರೀತಿ ಗೊಂದಲದ ಗೂಡಾಗಿದ್ದ ನಾಗಮೋಹನ್ ದಾಸ್ ವರದಿ ಮಾಡಿದಾಗ ಅದನ್ನೆಲ್ಲ ನಿವಾರಣೆಗೊಳಿಸಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಪರಿಶ್ರಮ ಪಟ್ಟು ಇವರನ್ನೆಲ್ಲರನ್ನೂ ಸಮತೋಲನವಾಗಿ ಇದನ್ನು ಮಾಡಿಕೊಂಡು ಒಬ್ಬರನ್ನೊಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ವಿಶ್ವಾಸದಿಂದ ಈ ಒಂದು ಒಂದು ಗಂಡಾಂತರವಿತ್ತು ಸರ್ಕಾರಕ್ಕೆ ಗಂಡಾಂತರದಿಂದ ತಪ್ಪಿಸ್ಕೊಂಡು. ಯಾಕಂತಂದ್ರೆ ಈ ಕಡೆ ಮಾದಿಗರನ್ನ ಇದನ್ನು ಮಾಡಿದ್ರೆ ಆ ಕಡೆ ಎಲ್ಲ ಭೂಮಿ ಮತ್ತು ಬಂಜಾರ ಜನಾಂಗಕ್ಕೆ ಸ್ವಲ್ಪ ಅನ್ಯಾಯ ಅದು ಇದು ಅನ್ನುವಂಥ ಸಮತೋಲನವಾಗಿ ಒಂದು ನಿರ್ಣಯ ತಗೊಂಡ್ರು. ಈ ಒಂದು ರಾಜ್ಯಸಭೆಯ ವಿಶೇಷ ಮಂತ್ರಿಮಂಡಲದ ಅಧಿವೇಶನ ಮಾಡಿಕೊಂಡು ಅದನ್ನು ಇವತ್ತೆಲ್ಲರಿಗೂ ಸರಿಸಮಾನವಾಗಿ ಬಲಗೈಗೆ 6%, ಅದೇ ರೀತಿ ಎಡಗೈಗೆ 6% ಹಾಗೂ ಭೂಮಿ ಮತ್ತು ಲಂಬಾಣಿ ಇನ್ನಿತರ SC ST ಅನ್ನುವಂಥ ಇನ್ನಿತರ ಕೋಮುಗಳಿತ್ತು ಅವಕ್ಕೆಲ್ಲ 5% ಮಾಡಿ 17 ಮೀಸಲಾತಿಗೆ ಸರಿದೂಗಿಸ್ಕೊಂಡು ಯಶಸ್ವಿಯಾಗಿ ಇವತ್ತು ಜಾರಿ ಮಾಡಿದರು. ಇವತ್ತು ನಾವು ನಿಜವಾಗ್ಲೂ ಒಂದು ಸಂತೋಷದ